ಸರ್ಕಾರ ಅಂದರೆ ಕ್ಯಾಬಿನೆಟೇ ರಚನೆ ಆಗಿಬಿಡ್ತು ಅಂತಲ್ಲ. ಮುಖ್ಯಮಂತ್ರಿಗಳು ಮತ್ತು ಇಬ್ಬರು ಉಪಮುಖ್ಯಮಂತ್ರಿಗಳಷ್ಟೇ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದರು. 23ನೇ ತಾರೀಕು ಶನಿವಾರ ರಿಸಲ್ಟ್ ಬಂದಿದ್ದು. ಇವತ್ತು 5ನೇ ತಾರೀಕು ಗುರುವಾರ. ಇಷ್ಟು ದಿವಸ ಆದಮೇಲೆ ಅಳೆದು ತೂಗಿ ಅದು ಏನು ಅಂಥದ್ದೊಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿಯನ್ನು ಪಡೆದ ನಂತರ, ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ, 149 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದ BJP 149 ಪೈಕಿ 132 ಗೆಲ್ತು. ಶಿವಸೇನೆ ಏಕನಾಥ್ ಶಿಂಧೆ ಬಣ 57, NCP ಅಜಿತ್ ಪವಾರ್ ಬಣ 41. ಇಂಥ ಗೆಲುವನ್ನು ಪಡೆದ ನಂತರವೂ ಮುಖ್ಯಮಂತ್ರಿ ಆಯ್ಕೆ ಇಷ್ಟು ಯಾಕೆ ತಡ ಆಯಿತು ಅಂದರೆ, ಅಂಥ ಗೆಲುವನ್ನು ಪಡೆದಿದ್ದಕ್ಕೆ 288 ಟೋಟಲ್ ಕ್ಷೇತ್ರ ಬರ್ತವೆ ಮಹಾರಾಷ್ಟ್ರದಲ್ಲಿ. 145 ಮ್ಯಾಜಿಕ್ ನಂಬರು. 145, 150, 155 ಏನಾರು ಗೆದ್ದುಬಿಟ್ಟಿದ್ರೆ ಈ ಮಹಾಯುತಿ ಕಣ್ಣು ಮುಚ್ಕೊಂಡು ಏಕನಾಥ್ ಶಿಂದೆ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದರು. ಅವತ್ತು ಕೂತ್ಕೊಂಡು ರಿಸಲ್ಟ್ ನೋಡ್ತಾ ಇದ್ದಾಗ BJPಯ ಸಂಖ್ಯೆ ಮೇಲೆ ಏರ್ತಾ ಇದೆ. ಅದು ಏರ್ತಾ ಇದ್ದಂಗೆ ಖಚಿತ ಆಗ್ತಾ ಹೋಯ್ತಂತೆ ಏಕನಾಥ್ ಶಿಂದೆಗೆ, ಇನ್ನು ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಬಿಡಿ ಅಂತ. 132ಕ್ಕೆ ಯಾವಾಗ BJPಯ ಸಂಖ್ಯೆ ಬಂದು ನಿಂತ್ಕೊಳ್ತೋ ಏಕನಾಥ್ ಶಿಂದೆ ಹೇಳಿಬಿಟ್ರಂತೆ, ನಾನು CM ಆಗೋದು ಕಷ್ಟ ಇದೆ ಅಂತ. ಆದರೆ ರಾಜಕೀಯ ಅಂದರೆ ಆರಂಭದಲ್ಲಿ ಶಸ್ತ್ರತ್ಯಾಗ ಮಾಡೋ ಹಂಗಿಲ್ವಲ್ಲ, ಉಳಿದಂತೆ ಏನೇನು ತಗೊಳ್ಬೇಕು ಅನ್ನೋದರ ಚರ್ಚೆ ಮಾಡ್ತಾಯಿದ್ರು. ಅವುಗಳನ್ನೆಲ್ಲ ತಗೊಂಡು ಹಂಗೆ ಕಾಣಿಸ್ತಾ ಇದೆ. ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಕ್ಯಾಬಿನೆಟ್ ಆಗ್ಬೇಕು ಇನ್ನೂ. ಡೀಟೇಲ್ ಹೇಳ್ತೀನಿ ಅದರದ್ದು. ಇವತ್ತು ಮೋದಿ, ಅಮಿತ್ ಶಾ, JP ನಡ್ಡಾ, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗು, ಪಿಯೂಷ್ ಗೋಯಲ್ಲು, ಕುಮಾರಸ್ವಾಮಿ, ಶಿವರಾಜ್ ಸಿಂಗ್ ಚೌಹಾಣು, ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು, ಚಿರಾಗ್ ಪಾಸ್ವಾನು, BJP ಅಧಿಕಾರದಲ್ಲಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್, ಮೋಹನ್ ಯಾದವ್, ಭೂಪೇಂದ್ರ ಪಟೇಲ್, ಪುಷ್ಕರ್ ಸಿಂಗ್ ಧಾಮಿ, ಭಜನ್ ಲಾಲ್ ಶರ್ಮಾ, ಮೋಹನ್ ಚರಣ್ ಮಾಝಿ, ಹೇಮಂತ್ ಬಿಸ್ವಾ ಶರ್ಮಾ, ವಿಷ್ಣುದೇವ್ ಸಾಯಿ ಸೇರಿದಂತೆ ಅನೇಕ ಹಿರಿಯ BJP ನಾಯಕರುಗಳ ಸಮ್ಮುಖದಲ್ಲಿ ಮುಖೇಶ್ ಅಂಬಾನಿ ಕುಟುಂಬ ಇತ್ತು. ಸಚಿನ್ ತೆಂಡೂಲ್ಕರ್, ಸಂಜಯ್ ದತ್, ಮಂಗಳಂ ಬಿರ್ಲಾ, ರಣಬೀರ್ ಕಪೂರ್, ರಣವೀರ್ ಸಿಂಗ್, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಇತ್ಯಾದಿ ಸೆಲೆಬ್ರಿಟಿಗಳ ಸಮ್ಮುಖದಲ್ಲಿ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅಲ್ಲಿ ಅಂದರೆ ಈ ಪ್ರಮಾಣ ವಚನಕ್ಕೆ ನಮ್ಮಲ್ಲೆಲ್ಲ ಭಾಳ ಸ್ಟ್ರಿಕ್ಟಾಗಿ ಪಾಲಿಸ್ತಾರೆ. ಕೇಳಿಸ್ಕೊಳ್ಳಿ. ईश्वर साक्ष शपथ घेतो की कायद्याद्वारे स्थापित झाले आहे अशा भारताच्या संविधानाबद्दल मी खरी श्रद्धा व निष्ठा बाळगेन. मी भारताची सार्वभौमता व एकात्मता उन्नत राखीन. मी महाराष्ट्र राज्याचा मुख्यमंत्री म्हणून माझी कामे निष्ठापूर्वक व सत्सद विवेक बुद्धीने पार पाडीन आणि संविधान व कायदा यानुसार सर्व तऱ्हेच्या लोकांना मी निर्भयपणे. हिंदू हृदय सम्राट बाळासाहेब ठाकरे यांना वंदन. गुरुवर्य धर्मवीर आनंद दिघे साहेबांचं स्मरण आणि देशाचे कर्तबगार आणि लोकप्रिय प्रधानमंत्री नरेंद्र मोदीजी व देशाचे कणखर गृहमंत्री अमितभाई शाह यांच्या भक्कम पाठिंब्याने, आशीर्वादाने तसेच राज्यातील 13 ಕೋಟಿ ಜನತೆच्या ಹಿಂದೂ ಹೃದಯ ಸಾಮ್ರಾಟ ನರೇಂದ್ರ ಮೋದಿ ಅದು ಇದು ಎಲ್ಲ ಹೇಳ್ಬಿಟ್ರು ಏಕನಾಥ್ ಶಿಂಧೆ. ಆ ನಂತರ ಅಜಿತ್ ಪವಾರ್ ಪ್ರಮಾಣ ವಚನ ಆಯಿತು. ಮುಂಬೈನ ಆಜಾದ್ ಮೈದಾನದಲ್ಲಿ ನಡೆದಂಥ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಯಿತು. ನವೆಂಬರ್ 23 ರಿಸಲ್ಟ್ ಬಂದಿದ್ದು. ಇವತ್ತು 5ನೇ ತಾರೀಖಿಗೆ ಪ್ರಮಾಣ ವಚನ ಆಯಿತು. ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಂತೂ ಇಂತೂ ತೀರ್ಮಾನ ಮಾಡಿದ್ರು, ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ, ಏಕನಾಥ್ ಶಿಂದೆ ಉಪಮುಖ್ಯಮಂತ್ರಿ, ಅಜಿತ್ ಪವಾರು ಉಪಮುಖ್ಯಮಂತ್ರಿ ಅಂತ. ಇಷ್ಟೂ ಆಗಿದ್ದು ಏಕನಾಥ್ ಶಿಂದೆ ಅವರ ಹಠದಿಂದ. ಅಜಿತ್ ಪವಾರ್ ಡೇ 1 ರಿಸಲ್ಟ್ ಬಂದ ತಕ್ಷಣ ಘೋಷಣೆ ಮಾಡಿಬಿಟ್ರು, ಮೋದಿ ಅಮಿತ್ ಶಾ ಏನು ಹೇಳ್ತಾರೋ ಅದೇ ಫೈನಲ್ಲು, BJPಯವರು CM ಆಗಲಿ, ದೇವೇಂದ್ರ ಫಡ್ನವೀಸ್ ಆಗಲಿ ಬಿಡಿ ಅಂತ ಅಜಿತ್ ಪವಾರ್ ಆರಂಭದಲ್ಲೇ ಹೇಳಿಬಿಟ್ರು. ಬಟ್ ಏಕನಾಥ್ ಶಿಂಧೆ ಇವರು ಒಂದು ಸಲ ದಿಲ್ಲಿಗೆ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಬಂದರು. ನವೆಂಬರ್ 28ನೇ ತಾರೀಕು ಎಲ್ಲರೂ ಹೋದರು, ಅಮಿತ್ ಶಾ ಅವ್ರನ್ನ ಭೇಟಿಯಾದರು. 29ನೇ ತಾರೀಕು ಮುಂಬೈಯಲ್ಲಿ ಮಹಾಯುತಿ ನಾಯಕರ ಮೀಟಿಂಗ್ ಆಗಬೇಕಾಗಿತ್ತು, ಇವ್ರದ್ದೆಲ್ಲ ಮೀಟಿಂಗ್ ಆಗಬೇಕಾಗಿತ್ತು. ಏಕಾಏಕಿ ರದ್ದಾಯ್ತದು. ಯಾಕೆ ಅನ್ನೋದು ನಿಮ್ಮ ಊಹೆಗೆ ಬಿಟ್ಟಿದ್ದು.
30ನೇ ತಾರೀಕು ಏಕನಾಥ್ ಶಿಂದೆ ತಮ್ಮ ಹುಟ್ಟೂರಿಗೆ ಹೋಗ್ಬಿಟ್ರು, ಸತಾರಾಗೆ ಹೋಗ್ಬಿಟ್ರು. ಆಮೇಲೆ ಅವ್ರದ್ದು ಬರ್ಡೇ ಬಂತು, ಆಮೇಲೆ ಗಂಟಲು ನೋವು ಶುರುವಾಯ್ತಂತೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಟ್ರಂತೆ, ಬರಲೇ ಇಲ್ಲ. 1ನೇ ತಾರೀಕು ಭಾನುವಾರ ಸಭೆ ನಡಿಬೇಕಾಗಿತ್ತು, ಲಾಸ್ಟ್ ಮಿನಿಟ್ ರದ್ದಾಯಿತು. ಹುಷಾರಿಲ್ಲ, ನನಗೆ ಹುಷಾರಿಲ್ಲ, ಮಾತಾಡೋಕ್ಕೆ ಆಗ್ತಿಲ್ಲ ಅಂದರು. ಸೋಮವಾರ ನಡಿಬೇಕಾಗಿದ್ದ ಸಭೆಯೂ ರದ್ದಾಯಿತು, ಠಾಣೆಯಲ್ಲೇ ಉಳ್ಕೊಂಡ್ರು ಏಕನಾಥ್ ಶಿಂದೆ. ಕೊನೆಗೆ ಶಾಸಕಾಂಗ ಪಕ್ಷದ ಸಭೆಯಾಗಿದ್ದು ನಿನ್ನೆ. ಸ್ವತಃ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಅನ್ನೋದನ್ನು ಏಕನಾಥ್ ಶಿಂದೆ ಅವರೇ ಘೋಷಣೆ ಮಾಡಿದ್ರು. ಅಲ್ಲಿ ಕೂತ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು, ನನ್ನ ಮುಖ ನೋಡಿ ಜನ ವೋಟ್ ಹಾಕಿದ್ದಾರೆ ಅಂತ. ಅಫ್ಕೋರ್ಸ್ ಇನ್ಕಂಬೆಂಟ್ ಮುಖ್ಯಮಂತ್ರಿ, CM, ಸರ್ಕಾರ ಅವ್ರದ್ದೇ ಇತ್ತು. ನನ್ನ ಮುಖ ನೋಡಿ ವೋಟ್ ಹಾಕಿದ್ದಾರೆ, ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಜನರ ಬಯಕೆ ಇದೆ ಅಂತ ಹೇಳಿದರು ಏಕನಾಥ್ ಶಿಂದೆ. ಅದು ನಿರೀಕ್ಷೆ. ಆದರೆ ಯಾವಾಗ BJP 132 ಗೆದ್ದರೆ ಯಾರು ಬಿಟ್ಕೊಡ್ತಾರೆ CM ಸ್ಥಾನನ? ಯಾರು ಬಿಟ್ಕೊಡ್ತಾರೆ? ಶಾಸಕಾಂಗ ಪಕ್ಷದ ಸಭೆಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಹೆಸರು ಫೈನಲ್ ಮಾಡಿದ್ರು ಮತ್ತು ಏಕನಾಥ್ ಶಿಂದೆನೇ ಘೋಷಣೆ ಮಾಡಿದ್ರು. ಅದೊಂದು ಪ್ರೆಸ್ ಮೀಟೇ ಒಂದು ಇಂಟ್ರೆಸ್ಟಿಂಗು. ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ಅಕ್ಕಪಕ್ಕ ಕೂತ್ಕೊಂಡಾಗ ಏಕನಾಥ್ ಶಿಂದೆ ಅವರೇ, ನೀವು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಉಪಮುಖ್ಯಮಂತ್ರಿ ಆಗ್ತೀರಾ ನೀವು ಅಂತ ಕೇಳಿದಾಗ, ಇನ್ನೂ ಟೈಮ್ ಇದೆಯಲ್ಲ, ಇಷ್ಟು ಬೇಗ ಯಾಕೆ ಹೇಳಲಿ ಅಂದರು ಅವರು. ಇನ್ನೂ ಟೈಮ್ ಇದೆಯಲ್ಲ, ಇಷ್ಟು ಬೇಗ ಯಾಕೆ ಹೇಳಲಿ? ದ್ಯಾಟ್ ಮೀನ್ಸ್ ಹಿ ವಾಂಟ್ಸ್ ಟು ಕೀಪ್ BJP ಲೀಡರ್ಸ್ ಆನ್ ದ ಟೋಸ್. ಇನ್ನೂ ಟೈಮ್ ಇದೆಯಲ್ಲ ಅಂತ. ಅಜಿತ್ ಪವಾರ್, ನಾಳೆ ನಾನು ಸ್ವೀಕರಿಸ್ತೀನಿ, ಉಪಮುಖ್ಯಮಂತ್ರಿಯಾಗಿ ನಾನು ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ ಅಜಿತ್ ಪವಾರ್ ಹೇಳೋದು. ಅದಕ್ಕೆ ಏಕನಾಥ್ ಶಿಂದೆ ತಮಾಷೆ ಮಾಡ್ತಾರೆ, ಅವರು ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಅನುಭವ ಇದೆ ಬಿಡಿ ಅವ್ರಿಗೆ ಅಂತ. ಎಷ್ಟಂತೂ ಸುಸೂತ್ರವಾಗಿ ಆಗಿದೆ. ಕ್ಯಾಬಿನೆಟ್ ಯಾವಾಗ ರಚನೆ ಮಾಡ್ತಾರೋ ಗೊತ್ತಿಲ್ಲ. ಇನ್ನು 288 ಟೋಟಲ್ ವಿಧಾನಸಭಾ ಕ್ಷೇತ್ರಗಳು ಅಂದರೆ ಒಂದು 43 ಸಚಿವರನ್ನು ಮಾಡೋದಕ್ಕೆ ಅವಕಾಶ ಇದೆ. 43. 6 ಶಾಸಕರಿಗೆ ಒಂದು ಸಚಿವ ಸ್ಥಾನ ಅನ್ನೋ ಥರದ ನಿರ್ಧಾರ ಆಗಿದೆಯಂತೆ. 6 ಶಾಸಕರಿಗೆ ಒಂದು ಸಚಿವ ಸ್ಥಾನ, ಒಂದು 22-23 BJP ಅವ್ರಿಗೆ ಬರುತ್ತೆ. ಅದೊಂದು ಲೆಕ್ಕಾಚಾರ ಇದೆ. 10ರಿಂದ 12 ಏಕನಾಥ್ ಶಿಂದೆ ಶಿವಸೇನೆ ಬಣದವ್ರಿಗಾಗತ್ತೆ, ಒಂದು 8-10 ಅಜಿತ್ ಪವಾರ್ ಬಣದ NCPಗಾಗತ್ತೆ, ಉಳಿದಂತೆ ಸಣ್ಣ ಪುಟ್ಟ ಪಕ್ಷಗಳಿಗೆ ಒಂದೊಂದು ಕೊಡ್ತಾರೆ ಅಂತ ಅನಿಸುತ್ತೆ. ಲುಕ್ಸ್ ಲೈಕ್ ಸಾರ್ಟೆಡ್. ಬಟ್ ಯಾವ ಪಕ್ಷದಿಂದ ಎಷ್ಟು ಜನ ಸಚಿವರಾಗ್ತಾರೆ ಅನ್ನೋದು ಒಂದೇ ಅಲ್ವಲ್ಲ, ಯಾವ್ಯಾವ ಮಂತ್ರಿಗಿರಿ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟು. ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ದಾವೇದಾರ ಅಲ್ಲ ಅಂದರೆ ಹೋಮ್ ಮಿನಿಸ್ಟ್ರು ನಮ್ಮವರಾಗಬೇಕು, ಅರ್ಬನ್ ಡೆವಲಪ್ಮೆಂಟು ನಮ್ಮವರಾಗಬೇಕು, ಹಣಕಾಸು ನಮಗೆ ಸಿಗಬೇಕು ಅಂತ ಏಕನಾಥ್ ಶಿಂದೆ ಒಂದು ಕಂಡೀಷನ್ ಹಾಕಿದ್ದಾರೆ ಅಂತ ಮಾಹಿತಿ. ಲಾಸ್ಟ್ ಟೈಮು ಅಜಿತ್ ಪವಾರಲ್ಲಿ ಹಣಕಾಸು ಸಚಿವರು, BJP ಅವ್ರ ಹತ್ರ ಹೋಮ್ ಮಿನಿಸ್ಟ್ರಿ ಇತ್ತು. ಆವಾಗ ಅವ್ರು ಹಿಂಗೆ ಕೇಳಿದರು, ನೀವು CM ಆಗ್ತಾಯಿದ್ದೀರಿ, ಹೋಮ್ ಮಿನಿಸ್ಟರ್ ನಮ್ಮವರಾಗಲಿ, ಫೈನಾನ್ಸ್ ಮಿನಿಸ್ಟರ್ ನಮ್ಮವರಾಗಲಿ, ಅರ್ಬನ್ ಡೆವಲಪ್ಮೆಂಟ್ ನಮ್ಮ ಹತ್ರ ಇರಲಿ ಅಂತ BJP NCP ಅವ್ರು ಕೇಳಿದ್ರು ಅವಾಗ. ಈಗ ಅದನ್ನು ಏಕನಾಥ್ ಶಿಂದೆ ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ಅಲ್ಲಿ 4 ವರ್ಷ ಆಗಿದೆ, ಯಾವ ಸ್ಥಳೀಯ ಸಂಸ್ಥೆಗಳಿಗೂ ಚುನಾವಣೆ ನಡೆದಿಲ್ಲ. ಕರ್ನಾಟಕದಲ್ಲೂ ಆಗಿಲ್ಲ ಬಿಡಿ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮಹಾನಗರ ಪಾಲಿಕೆ ಯಾವುದಕ್ಕೂ BBMP ಯಾವುದಕ್ಕೂ ಎಲೆಕ್ಷನ್ ಆಗಿಲ್ಲ. ಮಹಾರಾಷ್ಟ್ರದಲ್ಲೂ ಹಾಗೆ. ಈಗ ಮುಂಬೈ ಮಹಾನಗರ ಪಾಲಿಕೆ ಎಲೆಕ್ಷನ್. ಉದ್ಧವ್ ಠಾಕರೆ ಬಣದ ಶಿವಸೇನೆ ಅಫ್ಕೋರ್ಸ್ ಅಂದರೆ ಒಂದು ಹೀನಾಯವಾದ ಸೋಲನ್ನು ಕಂಡಿದೆ. ಬಟ್ ಮಹಾರಾಷ್ಟ್ರ ನಗರ ಮುಂಬೈ ನಗರದಲ್ಲಿ ದೇ ಆರ್ ಸ್ಟಿಲ್ ಸ್ಟ್ರಾಂಗ್. 36 ವಿಧಾನಸಭಾ ಕ್ಷೇತ್ರ ಬರ್ತವೆ ಮುಂಬೈ ನಗರದಲ್ಲಿ. 10 ಉದ್ಧವ್ ಠಾಕ್ರೆ ಗೆದ್ದುಕೊಂಡಿದ್ದಾರೆ. 10 ಗೆದ್ದುಕೊಂಡಿದ್ದಾರೆ ಅವರು. ಈಗ ಮಹಾರಾಷ್ಟ್ರ ಮಹಾನಗರ ಪಾಲಿಕೆ ಚುನಾವಣೆ ಬಂದರೆ ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯವರು ಖಡ್ಗ ಇಟ್ಕೊಂಡು ನಿಲ್ತಾರೆ. ಅರ್ಥಾತ್ ಫೈಟ್ ಕೊಡ್ತಾರೆ ಅವರು, ಒಳ್ಳೆ ಫೈಟ್ ಕೊಡ್ತಾರೆ. ಅದು ಕ್ರೂಷಿಯಲ್ಲು. ಕೆಲವು ಸಣ್ಣ ರಾಜ್ಯಗಳ ಟೋಟಲ್ ಬಜೆಟ್ಗಿಂತಲೂ ಮುಂಬೈ ಮಹಾನಗರ ಪಾಲಿಕೆಯ ಬಜೆಟ್ ಜಾಸ್ತಿ ಇದೆ, ನೆನಪಿರಲಿ. ಅದಕ್ಕೆ ಬಡದಾಡ್ತಾರೆ ಅವರು. ನೆಕ್ಸ್ಟು ಏಕನಾಥ್ ಶಿಂದೆಯ ಟಾರ್ಗೆಟ್ ಇರೋದು ಮುಂಬೈ ಮಹಾನಗರ ಪಾಲಿಕೆ. ಅದಕ್ಕೆ ನಗರಾಭಿವೃದ್ಧಿ ಇಲಾಖೆ ಬೇಕು, ಅದಕ್ಕೆ ಹೋಮ್ ಮಿನಿಸ್ಟ್ರಿ ಬೇಕು. ಪಕ್ಷ ರೆಡಿ ಮಾಡಬೇಕಲ್ಲ ಮಹಾನಗರ ಪಾಲಿಕೆ ಎಲೆಕ್ಷನ್ಗೆ. ನಡೀತಾ ಇದೆ, ನೋಡೋಣ ಕ್ಯಾಬಿನೆಟ್ ಆದಾಗ ಏನೇನಾಯಿತು ಅಂತ ಹೇಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.